ಹಾಯ್ ಎವ್ರಿವನ್, ವೆಲ್ಕಮ್ ಟು ಆರಾಧ್ಯಸ್ ಕಿಚನ್. ನಾನಿವತ್ತು ಕಡಲೆಬೇಳೆ ವಡೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ. ಹಸಿಮೆಣಸು ತೊಗೊಂಡಿದ್ದೀನಿ, ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ. ಆಮೇಲೆ ಅದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊತಾ ಇದ್ದೀನಿ. ಒಂದು ಹಿಡಿಯಷ್ಟು ಕಾಯಿ ತುರಿ ಅಂದ್ಕೊಳ್ಳಿ, ನೋಡಿ ಸಾಕು. ಒಂದು ಹಿಡಿಯಷ್ಟು ಕಾಯಿ ತುರಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತು, ಅದು ಹಾಕ್ಕೊಂಡಿದ್ದೀನಿ. ಚಕ್ಕೆ ಲವಂಗ, ಚಕ್ಕೆ ಒಂದು ಇಂಚಷ್ಟು, ಲವಂಗ ಒಂದು 4. ಈ ಕಡಲೆಬೇಳೆನ ಆಲ್ರೆಡಿ ನಾನು ನೆನೆಸಿಟ್ಕೊಂಡಿದ್ದೀನಿ ನೋಡಿ. ಅದು ಗ್ರೈಂಡ್ ಮಾಡಿ ಇಟ್ಕೊಂಡೆ, ಸಣ್ಣಕ್ಕೆ ತರಿಯಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅದೇ ಜಾರಿಗೆ ಕಡಲೆಬೇಳೆ ನೆನೆಸಿ 4 hours ಆಗಿತ್ತು ಕಡಲೆಬೇಳೆ ನೆನೆಸಿಟ್ಟು, ಅದನ್ನು ಸಹ ತರಿ ರುಬ್ಬಿಟ್ಕೊಬೇಕು ನೋಡಿ. ಅಷ್ಟು ಕ್ಲೀನಾಗಿ ರುಬ್ಬಿಟ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ಮಿಕ್ಸ್ ಮಾಡೋಕ್ಕೆ ಈರುಳ್ಳಿ, ಸಬ್ಬಸಿಗೆ ಸೊಪ್ಪು ತೊಗೊಂಡಿದ್ದೀನಿ. 1 ಸಬ್ಬಸಿಗೆ ಕಟ್ಟು, 4 ಈರುಳ್ಳಿ ತೊಗೊಂಡಿದ್ದೀನಿ. ಮತ್ತು ಉಪ್ಪು ಹಾಕ್ಕೊಳ್ಳೋಣ, ರುಚಿಗೆ ತಕ್ಕಷ್ಟು ಉಪ್ಪು. ಮತ್ತು ಅದು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದಾನ, ಅದು ಸಹ ಮಿಕ್ಸ್ ಮಾಡಿ ಇಟ್ಕೊಬೇಕು. ಅದಕ್ಕೆ ಈಗ ಒಂದೊಂದೇ ಉಂಡೆ ಮಾಡಿಬಿಟ್ಟು ನೀರು ಕೈಯಲ್ಲಿ ಮಾಡ್ತಾ ಹೋಗ್ಬೇಕದು, ಇಲ್ಲಾಂದರೆ ಕೈಗೆ ಅಂಟುತ್ತೆ. ಬಟ್ಟೆ ಹಿಡ್ಕೊಂಡು ಮಾಡಬಹುದು, ನಾನು ಕೈಯಲ್ಲೇ ಮಾಡಿದ್ದೀನಿ. ಕ್ಲೀನಾಗಿ ಎಣ್ಣೆ ಕಾದ್ಮೇಲೆ ಒಂದೊಂದು ಅವಾಗ ಬಿಡಬೇಕು. ಮತ್ತು ಆವಾಗವಾಗ ಕೈ ನೀರು ಹಚ್ಕೊತಾ ಇರಬೇಕು. ಕಾಯಿ ತುರಿ ಎಲ್ಲ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಬೇರೆ ಥರನೇ ಇರುತ್ತೆ. ಮತ್ತು ಇದಕ್ಕೆ ಸೋಡಾ ಎಲ್ಲ ಹಾಕಬಾರ್ದು. ಸೋಡಾ ಹಾಕಿದ್ರೆ ಸಹ ಕ್ರಿಸ್ಪಿನೆಸ್ ಬರಲ್ಲ. ಇದು ತುಂಬ ಕ್ರಿಸ್ಪಿ ಆಗಿರುತ್ತೆ, ಚೆನ್ನಾಗೂ ಬರುತ್ತೆ. ಮಾಡಿ ಒಂದು ಸ್ವಲ್ಪ ಲೈಟ್ ಬ್ರೌನ್ ಅಷ್ಟು ಬರಬೇಕು. ಅಷ್ಟು ಫ್ರೈ ಮಾಡ್ತಾ ಹೋಗಿ. ಹಾಗೆ ಕ್ಲೀನಾಗಿ ಬೇಯಬೇಕು. ಸೊ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸಬೇಕು ನೋಡಿ. ವಡೆ ರೆಡಿಯಾಗಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.